ನೋಡಮ್ಮ, ನೀನು ಕೆಲ್ಸಕ್ಕೆ ಬರೋದು ಬೇಡ ಅಂತ ಹೇಳೋ ಉದ್ದೇಶ ನಂದಲ್ಲ. ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಬಾ ಅಂತ ಹೇಳೋದೇ ನನ್ನ ಉದ್ದೇಶ. ಇದನ್ನೆಲ್ಲ ನಾನು ಹೀಗೆ ಹೇಳ್ದೆ ಅಂತ ನಿನಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅಯ್ಯೋ ಮಾವ, ನೀವ್ ಯಾಕೆ ಕ್ಷಮೆ ಎಲ್ಲ ಕೇಳ್ತಿದ್ದೀರಿ? ನೀವು ಕ್ಷಮೆ ಕೇಳುವಂತ ತಪ್ಪು ಏನ್ ಮಾಡಿದಿರಿ? ನಿಮ್ ಕಂಪನಿ ರೂಲ್ಸ್ ಏನಿದೆಯೋ ಅದನ್ನ ಹೇಳಿದಿರಿ ಅಷ್ಟೇ. ಓಕೆ ಭಾಗ್ಯ, ಈಗ ಅಪ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದಾರಲ್ಲ, ಈಗ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದಲ್ಲ? ಅಲ್ಲ ಆದಿಯವ್ರೆ, ಅದು ನೀವು ಮೊದಲು ಕೆಲ್ಸಕ್ಕೆ ಒಪ್ಕೊಂಡಿದ್ದು ತಾನೆ, ಈಗ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಯಾಕೆ ಒಪ್ಕೋತಾ ಇಲ್ಲ? ಅದು ನಾನು ಅವಾಗ ಕೆಲ್ಸಕ್ಕೆ ಒಪ್ಕೊಳಕ್ಕೆ ಬೇರೆನೆ ಕಾರಣ ಇತ್ತು. ಬೇರೆ ಕಾರಣನಾ? ಏನದು? ಅದು ಬೇಡ ಬೇಡ, ಯಾವ್ದೇ ಕಾರಣಕ್ಕೂ ಹೇಳೋದ್ ಬೇಡ. ಅಲ್ಲಾಗ್ತಾ ಇರೋ ವಿಷಯ ಸತ್ಯನಾ ಸುಳ್ಳ ಅನ್ನೋದು ಮೊದ್ಲು ನನಗ್ ಕನ್ಫರ್ಮ್ ಆಗ್ಬೇಕು. ಅದಕ್ಕೆ ಬೇಕಾಗಿರೋ ಸಾಕ್ಷಿಗಳು ನನಗ್ ಸಿಗ್ಬೇಕು. ಅಷ್ಟೆಲ್ಲ ಆಗದೆ ನಾನು ಸುಮ್ಮನೆ ಹೇಳಿದ್ರೆ ಅವ್ರ ಚಾರಿಟಿ ಮೇಲೆ ಅನುಮಾನ ಪಟ್ಟ ಹಾಗಾಗತ್ತೆ. ಯಾವ್ದೇ ಕಾರಣಕ್ಕೂ ಇವಾಗ ಈ ವಿಷಯನ ಹೇಳೋದ್ ಬೇಡ. ಭಾಗ್ಯ, ಹೇಳಿ ಏನ್ ಕಾರಣ ಅಂತ. ಈಗ ಸುಮ್ನೆ ನಿಂತ್ಕೊಂಡ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು? ಏನಿಲ್ಲ. ಅಲ್ಲ ಭಾಗ್ಯ, ನೋಡಮ್ಮ ಭಾಗ್ಯ, ನೀನು ನಮ್ಮ ಟ್ರಸ್ಟ್ಗೆ ಮ್ಯಾನೇಜಿಂಗ್ ಡೈರೆಕ್ಟ್ ಆಗಿ ಬಂದ್ರೆ ನಮ್ಮೆಲ್ರಿಗೂ ಖುಷಿ. ನೀನು ತಗೊಳ್ಳೋ ನಿರ್ಧಾರದ ಹಿಂದೆ ಒಂದು ಗಾಢವಾದ ಅರ್ಥ ಇರುತ್ತೆ ಅಂತ ನಮ್ಗೆಲ್ರಿಗೂ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ನಿನ್ನಂತ ಪರಿಶುದ್ಧವಾದ ಮನಸ್ಸಿರೋರು ಆ ಜಾಗಕ್ಕೆ ಅಗತ್ಯವಾಗಿ ಬೇಕಾಗಿದೆ. ನೀನು ಬಂದು ಸೇರ್ಕೊಂಡ್ರೆ ನಮ್ ಚಾರಿಟಿ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗುತ್ತೆ ಅಂತ ನಂಬಿಕೆ ನನಗಿದೆ. ನೀನ್ ಏನ್ ಮಾಡ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ಅದೇ ನಡಿ ಹೋಗೋಣ. ಅಯ್ಯೋ ಕಾಮತವ್ರೆ, ಹಾಗೆ ಹೋದ್ರೆ ಹೇಗೆ? ಒಂದ್ ಲೋಟ ಕಾಫಿ ಕುಡ್ಕೊಂಡು ಹೋಗಿ. ಏನು ಬೇಡಮ್ಮ, ಭಾಗ್ಯ ಮಾತಾಡದೆ. ಇಲ್ಲ ಇಲ್ಲ ನೋಡಿ, ಇಲ್ಲಿವರೆಗೂ ಬಂದು ಒಂದ್ ಲೋಟ ಕಾಫಿ ಕುಡಿದೇ ಹೋದ್ರೆ ಸರಿ ಹೋಗಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಭಾಗ್ಯ, ಕಾಫಿ ಮಾಡ್ಕೊಂಬ ಅಮ್ಮ. ಅಲ್ಲ, ಇದು ಸುಮ್ನೆ ಅವಳಿಗೆ ಯಾಕೆ ಕಷ್ಟ? ಮಾವ, ಬರ್ತಾ ಬರ್ತಾ ಈ ತರ ಫಾರ್ಮಾಲಿಟೀಸ್ ಎಲ್ಲ ತುಂಬಾನೇ ತೋರಿಸ್ತಿದ್ದೀರಿ. ನೀವ್ ಹೀಗೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಗತ್ತಷ್ಟೇ. ಅಯ್ಯೋ ಸರಿ ಬಿಡಮ್ಮ, ಬೇಜಾರೆಲ್ಲ ಮಾಡ್ಕೋಬೇಡ. ಆ ಬೇಜಾರು ಮಾಡ್ಕೊಳ್ಳೋ ಟೈಮನ್ನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೋಸ್ಕರನಾದ್ರೂ ಕಾಫಿ ಮಾಡ್ಕೊಂಬ. ಕೂತ್ಕೊಳ್ಳಿ. ಏನ್ ಎಲ್ರು ಇಷ್ಟೊಂದು ಕ್ಯೂರಿಯಸ್ ಆಗಿ ನೋಡ್ತಿದ್ದಾರೆ? ಅರೆ, ಇದೇನಿದು? ಮ್ಯಾನೇಜಿಂಗ್ ಡೈರೆಕ್ಟರ್ ಪೊಸಿಷನ್ಗೆ ವೇಕೆನ್ಸಿ ಅಂತ ಇಮೇಲ್ ಮಾಡಿದ್ದಾರೆ. ಬಟ್ ಆದಿ ಬ್ರದರ್ ಈ ಪೊಸಿಷನ್ಗೆ ಭಾಗ್ಯನ ಅಪಾಯಿಂಟ್ ಮಾಡ್ತೆ ಅಂತ ಹೇಳಿದ್ರು. ಏನಾಯ್ತು? ಕಾರ್ತಿಕ್ ಅಂತ ಕೇಳ್ತೀನಿ. ಕಾರ್ತಿಕ್ 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 ಒಂದ್ ಸ್ವಲ್ಪ ಬನ್ನಿ ಇಲ್ಲಿ. ಸರ್, ಕಾರ್ತಿಕ್, ಏನ್ ಕಾರ್ತಿಕ್ ಇಮೇಲ್ ಇದು? ಮ್ಯಾನೇಜಿಂಗ್ ಡೈರೆಕ್ಟರ್ ಪೊಸಿಷನ್ಗೆ ವೇಕೆನ್ಸಿ ಅಂತ ಬಂದಿದೆಯಲ್ಲ ಇಮೇಲ್ ಅಲ್ಲಿ. ಅಲ್ಲ, ಬಟ್ ಇದೇ ಪೊಸಿಷನ್ಗೆ ಭಾಗ್ಯ ಅವ್ರನ್ನ ಆದಿ ಬ್ರದರ್ ಅಪಾಯಿಂಟ್ ಮಾಡಿದ್ರಲ್ವಾ? ಹ್ಞೂ ಸರ್, ಎಲ್ಲರೂ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದಾರೆ. ನಿನ್ನೆ ಭಾಗ್ಯ ಅವರು ಅಪಾಯಿಂಟ್ ಆಗಿದ್ರು. ರಾತ್ರಿ ಏನಾಯ್ತೋ ಗೊತ್ತಿಲ್ಲ. ಕನಿಕಾ ಮೇಡಮ್ HR ಅವ್ರಿಗೆ ಹೇಳಿ ಕಂಪ್ನಿ ಪೋರ್ಟಲ್ನಲ್ಲಿ ಆಪರೇಷನ್ ಇದ್ದು ಪೊಸಿಷನ್ ಖಾಲಿ ಇದೆ ಅಂತ ಹೇಳಿ ಅಪ್ಡೇಟ್ ಮಾಡ್ತಿದ್ದಾರೆ ಸರ್. ಏನಾಗಿರ್ಬೋದು ಅಂತ ಎಲ್ಲರೂ ಒಂದೊಂದು ಕತೆ ಕಟ್ಟಿ ಮಾತಾಡ್ತಿದ್ದಾರೆ ಸರ್. ಏನ್ ಸರ್, ನೀವೇನಾದ್ರೂ ಅಪ್ಲೈ ಮಾಡ್ತೀರಾ ಹೇಗೆ? ಹೋಗ್ರಿ, ಸುಮ್ಮನೆ ಇಲ್ದಿರೋ ತಲೆ ಹರಟೆ ಮಾಡ್ಬೇಡಿ, ಹೋಗಿ. ಸಾರಿ ಸರ್. ಯಪ್ಪ, ಇಲ್ಲಿ ಒಂದು ಕೆಲಸ ಮಾಡ್ತಿರೋದಕ್ಕೇನೆ ಶ್ರೇಷ್ಠ ಲೆಫ್ಟು ರೈಟು ಸೆಂಟರ್ ಎಲ್ಲ ಸೇರ್ಸಿ ಜಾಡಿಸ್ತಿದ್ದಾರೆ. ಇನ್ನೊಂದು ಕೆಲಸ ಅಪ್ಲೈ ಮಾಡೋದ? ಅಯ್ಯಪ್ಪ. ಎಸ್, ಇಟ್ಸ್ ಅ ಬಿಗ್ ವಿನ್ ಫಾರ್ ಮೀ. ಹೇಗಾದ್ರೂ ಮಾಡಿ ಅಪ್ಪನ್ನ ಕನ್ವಿನ್ಸ್ ಮಾಡಬೇಕು ಅಂತಿದ್ದೆ. ಅದು ಹಾಗೆ ಆಯಿತು. ಏ ಭಾಗ್ಯ, ನಾನು ಮಾಡೋ ಕೆಲಸಕ್ಕೆಲ್ಲ ಕಲ್ಲು ಹಾಕಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಅದು ಸಾಧ್ಯನೇ ಇಲ್ಲ. ನನ್ನ ಕೈಯಲ್ಲಿ ಆಗೋದೂ ಇಲ್ಲ. ನಿನ್ನಷ್ಟು ಪ್ರೀತಿಯಿಂದ ನೋಡ್ತಿದ್ದ ಅಪ್ಪನೇ ನಿನ್ನ ಕೆಲಸದಿಂದ ಎತ್ತು ಬಿಸಾಕಿದ್ದಾರೆ. ಇನ್ನು ಆದಿಬ್ರು ಎಲ್ಲದಕ್ಕೂ ನಿಂಗೆ ಸಪೋರ್ಟ್ ಮಾಡ್ತಾನೆ.
ವಾಟ್ ಏನೇ ಆದರೂ ನಾನು ಅನ್ಕೊಂಡಾಗೆ ಆಗಬೇಕು. ನಾನು ಅನ್ಕೊಂಡವ್ರೆ MD ಆಗಬೇಕು. ಐ ಮೇಕ್ ಶೋರ್ ದಟ್ ಹ್ಯಾಪನ್ಸ್. ಮೇ ಕಮಿನ್ ಮೇಡಮ್. ಕಮನ್. ನೋಡಿ, ಈ ರೆಸ್ಯೂಮಲ್ಲಿ ಯಾರಿದಾರೋ ನಮ್ಮ ಟ್ರಸ್ಟ್ಗೆ ಅವರೇ MD ಆಗಿ ಅಪಾಯಿಂಟ್ ಆಗಬೇಕು. ಮೇಡಮ್, ಉಳಿದಿರೋ ಬೋರ್ಡ್ ಮೆಂಬರ್ಸು? ಸ್ಟಾಪ್. ಮಿಕ್ಕಿರೋರು 4 ಜನನೋ 40 ಜನನೋ, ದಟ್ಸ್ ನಾಟ್ ಮೈ ಹೆಡ್ ಏಕ್. ಏನ್ ಬೇಕಾದ್ರೂ ಆಗ್ಲಿ, ಇವನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಗೊತ್ತು ತಾನೆ? ಓಕೆ ಮೇಡಮ್. ಹಾಗಂತ ಓವರ್ ಆಕ್ಟಿಂಗ್ ಮಾಡಿ ಸಿಗಾಕೊಳ್ಬೇಡಿ. ನ್ಯೂಟ್ರಲ್ ಆಗಿದ್ದು ಎಲ್ಲ ನಮ್ಮ ಪರವಾಗಿ ಆಗ್ಬೇಕು. ಆ ತರ ಮಾಡಿ. ಎಸ್ ಮೇಡಮ್. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡಬೇಡ ಅಂತ. ನೋಡು, ನೀನ್ ಕಳ್ಸಿರೋ ಕ್ಯಾಂಡಿಡೇಟ್ನ ಅಪಾಯಿಂಟ್ ಮಾಡಕ್ಕೆ ಏನೇನ್ ವ್ಯವಸ್ಥೆ ಬೇಕೋ ಎಲ್ಲಾನು ಮಾಡ್ತಿದ್ದೀನಿ. ನನ್ಗೊಂದು ನಂಬರ್ ಕಳಿಸ್ತೀನಿ. ಆ ನಂಬರ್ನ ನಿನ್ ಕ್ಯಾಂಡಿಡೇಟ್ಗೆ ಫಾರ್ವರ್ಡ್ ಮಾಡು. ಏನೇನ್ ಕ್ವೆಶನ್ಸ್ ಬರುತ್ತೋ ಕೇಳ್ಕೊಂಡು ಪ್ರಿಪೇರ್ ಆಗಕ್ಕೆ ಹೇಳು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹುಷಾರ್. ನಾನು ಇಷ್ಟು ದಿನ ಯಾಕೆ ಸೈಲೆಂಟ್ ಆಗಿ ಎಲ್ಲ ತಡ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಗಂಡ ಮತ್ತೆ ಮಾವ. ಆದ್ರೆ ನೀನ್ ಇಷ್ಟು ಚೀಪ್ ಲೆವೆಲ್ಗೆ ಇಳ್ದು ಇಷ್ಟೆಲ್ಲ ತಂತ್ರಗಳನ್ನ ಮಾಡ್ತೀಯ ಅಂದ್ರೆ ನಿನ್ ಲೆವೆಲ್ಗೆ ಇಳ್ದು ನಿನಗೆ ಉತ್ತರ ಕೊಡೋದು ಹೇಗೆ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನನ್ ಭಾಗ್ಯಕ್ಕ ತುಂಬಾ ಒಳ್ಳೆಯವಳು. ಅವಳಿಗೆ ಒಳ್ಳೇದ್ ಮಾಡಿ ಮಾತ್ರ ಗೊತ್ತು. ಆದ್ರೆ ನಾನು ಕೆಟ್ಟೋಳಾಗಿದ್ದು ಒಳ್ಳೆಯವಳಾಗಿ ಬದಲಾದವಳು. ನನಗೆ ಕೆಟ್ಟವ್ರಿಗೆ ಕೆಟ್ಟದ್ ಮಾಡೋದು ಗೊತ್ತು, ಒಳ್ಳೆಯವ್ರನ್ನ ಕಾಪಾಡೋದು ಗೊತ್ತು. ಯಾಕೋ ಡೈಲಾಗ್ ಸ್ವಲ್ಪ ಓವರ್ ಆಯ್ತು ಅಂತ ಅನ್ನಿಸ್ತಿಲ್ವಾ ನಿನಗೆ? ಮೋಸ್ಟ್ಲಿ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಪ್ಲಾನಿಂಗ್ ಮಾಡೋದ್ರಲ್ಲಿ ನನ್ ಮುಂದೆ ನೀನ್ ಏನೂ ಇಲ್ಲ, ನಿನಗೆ ಗೊತ್ತಾ? ನಿನಗಿಂತ ಚೆನ್ನಾಗಿ ತಿರುಗಿಸ್ಕೊಡೋ ತಾಕತ್ತು ನನಗಿದೆ. ನೋಡೋ ಆಸೆ ನಿನಗಿದ್ಯಾ? ಅದನ್ನ ತಡ್ಕೊಳೋ ತಾಕತ್ತಿದ್ಯಾ? ಏನೇ ನನಗೆ ಬೆದರಿಕೆ ಆಗ್ತದ್ಯಾ? ಸುಮ್ನೆ ಹೆದರಿಸಿ ಬೆದರಿಸಿ ಈ ಪೂಜನ್ ಗೊತ್ತೇ ಇಲ್ಲ. ನಾನು ಯಾರ ತಂಟೆಗೂ ಹೋಗಲ್ಲ. ನನ್ ತಂಟೆಗೆ ಯಾರಾದ್ರೂ ಬಂದ್ರೆ ನಾನ್ ಸುಮ್ನೆ ಬಿಡೋದೂ ಇಲ್ಲ. ಅಂಥದ್ರಲ್ಲಿ ನೀನ್ ನನ್ನ ಅಕ್ಕಂಗೂ ತೊಂದರೆ ಕೊಡ್ಬೇಕು ಅಂತ ಇದೆಯಲ್ಲ, ಜೊತೆಗೆ ನನ್ ಗಂಡನ್ನು ಟಾರ್ಗೆಟ್ ಮಾಡ್ತಾ ಇದೀಯ. ನಾನ್ ಇವಾಗ ಹೇಳ್ತಾ ಇರೋ ಮಾತನ್ನ ಬರ್ದಿಟ್ಕೊ. ಇಷ್ಟು ದಿನ ನೋಡಿದ ಪೂಜಾ ಇನ್ ಮುಂದೆ ನಿನಗ್ ಸಿಗಲ್ಲ. ಇನ್ಮೇಲೆ ನೀನು ಹೊಸ ಪೂಜಾನೇ ನೋಡ್ತೀಯ. ನನ್ ಮೇಲಿರೋ ಹೊಟ್ಟೆ ಊರಿಗೆ ನಾನು ಹನಿಮೂನಿಗೆ ಹೋಗೋದನ್ನ ತಡಿತಾ ಇದೆಯಲ್ಲ, ಇದನ್ನೇ ನಾನು ಫಸ್ಟ್ ಚಾಲೆಂಜ್ ಆಗಿ ತಗೋತಾ ಇದ್ದೀನಿ. ನಾನು ನನ್ ಗಂಡ ಹನಿಮೂನ್ಗೆ ಹೋಗೇ ಹೋಗ್ತೀವಿ. ನಿನ್ ಕೈಲಾದ್ರೆ ತಡಿ ನೋಡೋಣ. ಹನಿಮೂನ್ಗ ತಾಕತ್ತಿದ್ರೆ ಮನೆಯಿಂದ ಆಚೆ ಕಾಲಿಟ್ಟು ತೋರ್ಸು, ಆಮೇಲೆ ಬೇರೆದ್ರ ಬಗ್ಗೆ ಮಾತಾಡೋಣ. ಓಕೆ, ಕೂಲ್. ಯಾರ್ ಗೆಲ್ತಾರೆ ಅಂತ ನೋಡೇ ಬಿಡ. ಓಹೋ, ತಾಂಡ ಸಾಹೇಬ್ರು ಬರ್ಬೇಕು. ಯಾಕೋ ಎಲ್ಲೋ ರಾಂಗ್ ಹೊಡಿತಾ ಇದೆಯಲ್ಲ. ಓಹೋ ಪಾಪ, ಸುಸ್ತಾಗಿದ್ದೀರಲ್ಲ ಸರ್? ಬನ್ನಿ ಸರ್, ಕುತ್ಕೊಳ್ಳಿ ಸರ್. ತಾಂಡವ್ ಸರ್, ಕುಡಿಯೋಕೇನಾದ್ರೂ ಕೋಲ್ಡ್ ಆಗಿರೋ ತಂದ್ಕೊಡ್ಲಾ? ಶ್ರೇಷ್ಠ, ಏನಾಯ್ತು? ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ? ಅಯ್ಯೋ, ನನ್ಗೇನಾಗಿದೆ ಸರ್? ನನ್ಗೇನೂ ಆಗಿಲ್ಲ. ಪಾಪ, ಆಫೀಸಲ್ಲಿ ಇಡೀ ದಿನ ಹಳೆ ಹೆಂಡತಿ ಸೇವೆ ಮಾಡ್ಕೊಂಡ್ ಬಂದಿದ್ದೀರಾ. ನಿಮ್ಗೆ ಉಪಚಾರ ಮಾಡ್ಲಿಲ್ಲ ಅಂದ್ರೆ ನನಗ್ ಪಾಪ ಅಂಟ್ಕೊಳಲ್ವಾ? ಓ ಶಿಟ್, ಭಾಗ್ಯ ನಮ್ಮ ಆಫೀಸ್ನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದು ಇವಳು ಗೊತ್ತಾಗ್ಬಿಡ್ತಾ? ಯಾರು ಹೇಳಿದ್ರು? ಥಕ್, ಇನ್ನೊಂದು ಕಥೆ ಮುಗೀತು.
ಟ್ಯಾಂಕಲ್ಲಿ ಮುಳುಗಿಸಿ ಟ್ಯಾಪಿಂದ ಹೊರಗೆ ತೆಗಿತಾಳೆ ನನ್ನ. ಏನ್ ಯೋಚನೆ ಮಾಡ್ತಿದ್ದೀರಾ ತಾಂಡ ಸರ್? ಹಳೆ ಹೆಂಡತಿ ಏನಾದ್ರು ಆಫೀಸಲ್ಲಿ ಬೈದ್ರಾ? ಶ್ರೇಷ್ಠ, ಐನೋ ನಿನ್ ಕೋಪ ಬಂದಿದೆ ಅಂತ, ಬಟ್ ಪ್ಲೀಸ್ ಶ್ರೇಷ್ಠ. ಏಯ್, ಏನೋ ಕೇಳ್ಬೇಕು? ಇನ್ನ ಏನ್ ಕೇಳ್ಬೇಕು? ಇನ್ನ ಏನಾದ್ರೂ ಹೇಳ್ಬಿಟ್ಟು ನಂಬಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ ನೀನು? ಅಲ್ಲ ಶ್ರೇಷ್ಠ, ನಾನು ಹೇಳೋದನ್ನ ನೀನ್ ಮಾತಾಡೋ ಯೋಗ್ಯತೆನೆ ಕಳ್ಕೊಂಡಿದ್ಯಾ. ಆ ಭಾಗ್ಯ ನಿಮ್ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿರೋದನ್ನ 3ನೇ ವ್ಯಕ್ತಿಯಿಂದ ತಿಳ್ಕೊಬೇಕಾ ನಾನು? ಈ ವಿಷಯದ ಬಗ್ಗೆ ನೀನ್ ನನ್ನ ಹತ್ರ ಮಾತಾಡೋ ಹಾಗಿದ್ರೆ ಈ ವಿಷಯ ಗೊತ್ತಾಗ್ತಿದಂಗೆ ನೀನ್ ನನ್ನ ಹತ್ರ ಮಾತಾಡ್ಬೋದಿತ್ತಲ್ವಾ? ಯಾಕೆ ಮಾತಾಡ್ಲಿಲ್ಲ? ನಿನ್ ನಾಳ್ಗೆ ಏನಾದ್ರು ಬಿದ್ದೋಗಿತ್ತಾ ಅಥವಾ ನಿನ್ ಮೆದ್ಲು ಏನಾದ್ರು ಮರ್ಗೆಟ್ಟಿತ್ತಾ? ಅಥವಾ ಈ ವಿಷಯ ನನಗ್ ಗೊತ್ತಾಗ್ಬಾರ್ದು ಅಂತ ಕಣ್ಮುಚ್ಕೊಂಡು ಏನಾದ್ರು ಓಡಾಡ್ತಿದ್ದ? ನನ್ನ ಹತ್ರ ಈ ವಿಷಯ ಹೇಳ್ಬೇಕು ಅಂತ ನೀನ್ ಯಾಕೆ ಅನ್ಸ್ಲಿಲ್ಲ ತಾಂಡ? ಶ್ರೇಷ್ಠ, ಆಫೀಸಲ್ಲಿ ನಡೀತಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಭಾಗ್ಯಾಗ ನಮ್ಮ ಆಫೀಸ್ನಲ್ಲಿ ಕೆಲಸ ಸಿಗೋದ್ರಲ್ಲಿ ನಂದು ಯಾವ ಕಾಂಟ್ರಿಬ್ಯೂಷನ್ ಇರ್ಲಿಲ್ಲ ಶ್ರೇಷ್ಠ. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂತಂದ್ರೆ ಇದೆಲ್ಲ ಯಾವ್ದು ನನ್ನ ಕಂಟ್ರೋಲ್ ಅಲ್ಲೇ ಇಲ್ಲ. ನಂಗೆ ಏನು ಗೊತ್ತಿರ್ಲಿಲ್ಲ ಶ್ರೇಷ್ಠ. ಓಹೋ ಪಾಪ, ನಿನ್ಗೇನು ಗೊತ್ತಿಲ್ಲ ಅಲ್ವಾ? ನೀನ್ ತುಂಬಾ ಇನ್ನೋಸೆಂಟ್, ತುಂಬಾ ಅಮಾಯಕ ಅಲ್ವಾ? ಆದಿ ಅವ್ರ ಆಫೀಸಲ್ಲಿ ಭಾಗ್ಯ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ ಅಂತ ಗೊತ್ತಾದಾಗ ನಿನ್ಗೆ ಹೇಗ್ ಶಾಕ್ ಆಯ್ತು, ನನ್ಗೂ ಹಾಗೆ ಆಯ್ತು. ಯಾಕೆ ಹೇಳು? ನೀನು ಭಾಗ್ಯನ ನನ್ನ ಹಾಗೆ ಹೇಟ್ ಮಾಡ್ತೀಯಲ್ಲ, ಅದಕ್ಕೆ. ಆದ್ರೆ ಏನ್ ಮಾಡೋದು ಪಾಪ, ನಿನ್ ಕಂಟ್ರೋಲಲ್ಲಿ ಯಾವ್ದೂ ಇರ್ಲಿಲ್ಲ. ನನ್ ಹಾಗೆ ನೀನು ಫುಲ್ ಹೆಲ್ಪ್ಲೆಸ್ ಆಗಿದ್ದೆ ಅಲ್ವಾ? ಆಮ್ ಐ ರೈಟ್? ಅದೇ ನನ್ ಹಾಗೇನೆ, ಅದೇ ನೀನ್ ಎಕ್ಸ್-ವೈಫ್ ಕೆಲಸ ಮಾಡ್ತಾಳಲ್ಲ, ಆ ಕಂಪ್ನಿಲಿ ಕೆಲಸ ಮಾಡಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ಅದಕ್ಕೆ ತಾಂಡವ್, ನನ್ನ ಹತ್ರ ಈಸಿಯಾಗಿರೋದು ಒಂದು ಸೊಲ್ಯೂಷನ್ ಇದೆ. ನಿನ್ ಕೆಲಸ ಬಿಟ್ಬಿಡು, ಎಲ್ಲಾನು ಸರಿ ಹೋಗುತ್ತೆ. ಶ್ರೇಷ್ಠ, ಯಾವ ವಿಷಯ ಮಾತಾಡ್ಬೇಕಿದ್ರು ಕೊನೆಗೆ ಅಲ್ಲೇ ಬಂದು ನಿಲ್ತೀಯ ಅಲ್ವಾ? ಕೆಲ್ಸ ಬಿಟ್ಬಿಡು ಅಂತ. ಇದು ಬಿಟ್ರೆ ನಿನಗೆ ಬೇರೆ ಏನು ಗೊತ್ತಿಲ್ವಾ? ಎಷ್ಟು ಸಲ ಬಡ್ಕೊಂಡು ಸತ್ತಿದ್ದೀನಿ, ನನ್ಗೆ ಈ ಕೆಲಸ ತುಂಬಾನೇ ಇಂಪಾರ್ಟೆಂಟ್, ಇಟ್ಸ್ ಮೈ ಡ್ರೀಮ್ ಜಾಬ್ ಅಂತ. ಎಷ್ಟು ಬಡ್ಕೊಂಡು ಸತ್ರು ನೀನು ಜಪ ಮಾಡ್ತಾನೆ ಇರ್ತೀಯ, ಕೆಲ್ಸ ಬಿಡು ಅಂತ. ಅಲ್ಲ, ನಿನ್ಗೇನಾದ್ರೂ ಹುಚ್ಚಿಗೆ ಹಿಡಿದಿದ್ಯಾ? ಹೋಗಿ ಬಂದು ಬರೀ ಇದನ್ನೇ ಮಾತಾಡ್ತಿರ್ತೀಯಲ್ಲ. ಏನು ಕೆಲ್ಸ ಬಿಡೋದು ಅಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ಯಾ? ನೀ ಬೇಡ ಅಂದಿದ ತಕ್ಷಣ ಓಕೆ ಬೇಬಿ ಅಂತ ಹೋಗ್ಬಿಟ್ಟು ನಾನು ರೆಸಿಗ್ನೇಷನ್ ಹಾಕ್ಬಿಟ್ಟು ಬಂದ್ಬಿಡ್ಬೇಕಾ? ನನಗೂ ನಿನ್ನ ಕಂಪನಿಲಿ ಕೆಲಸ ಮಾಡೋದು ನನಗೆ ಒಂಚೂರು ಇಷ್ಟ ಇಲ್ಲ. ನೀನು ಕೆಲಸ ಮಾಡೋದು ನನಗೆ ಇಷ್ಟಾನೇ ಇಲ್ಲ. ನಾನು ನಿನಗೆ ಹೇಳ್ದೆ ಕೆಲ್ಸ ಬಿಟ್ಬಿಡು ಅಂತ, ಬಿಟ್ಯಾ ನೀನು? ಬಿಡಕ್ಕಾಗ್ಲಿಲ್ಲ ತಾನೇ ನಿನ್ಗೆ? ಮತ್ ನನ್ ಜೀವ ಯಾಕೆ ತಿಂತಿದ್ಯಾ? ಬೇರೆಯವ್ರಿಗೆ ಹೇಳೋದು ತುಂಬಾನೇ ಈಸಿ, ಬಟ್ ನಾವೇ ಅದನ್ನ ಮಾಡೋದು ತುಂಬಾ ಕಷ್ಟ, ತಿಳ್ಕೊ. ಇದೇ ಲಾಸ್ಟ್ ಶ್ರೇಷ್ಠ. ಮತ್ತೆ ನನ್ನ ಹತ್ರ ಬಂದ್ಬಿಟ್ಟು ಕೆಲ್ಸ ಬಿಟ್ಬಿಡು ಅಂತ ಹೇಳಿದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಏನ್ ಹಾಗೆ ನೋಡ್ತಿದ್ಯಾ? ನಾನು ಹೇಳಿದ ಅರ್ಥ ಆಯ್ತಾ ಇಲ್ವಾ? ಏನ್ ನಾನೇನ್ ಜೋಕ್ಸ್ ಹೇಳ್ತಿದ್ದೀನ? ಯಾಕೆ ನಗ್ತಿದ್ಯಾ? ಶ್ರೇಷ್ಠ, ಯಾರು ಕಾಲ್ ಮಾಡ್ತಿದ್ಯಾ? ಹಾಯ್ ಮದನ್, ಐ ಆಮ್ ಶ್ರೇಷ್ಠ. ನಾಳೆಯಿಂದ ನಾನು ಆಫೀಸಿಗೆ ಬರ್ತಿಲ್ಲ. ಐ ಆಮ್ ಗೋನಾ ಕ್ವಿಟ್ ದ ಜಾಬ್ ಫಾರ್ ಮೈ ಪರ್ಸನಲ್ ರೀಸನ್ಸ್. ಇನ್ನು ಸ್ವಲ್ಪ ಹೊತ್ತಲ್ಲೇ ರೆಸಿಗ್ನೇಷನ್ ಲೆಟರ್ನ ರೆಡಿ ಮಾಡಿ ಕಳಿಸ್ತೀನಿ. ಪ್ಲೀಸ್ ಅಕ್ಸೆಪ್ಟ್ ಮೈ ರೆಸಿಗ್ನೇಷನ್ ಲೆಟರ್. ಐ ಶಾಲ್ ಕಾಲ್ ಯು ಲೇಟರ್. ಬಾಯ್.